ನಮಸ್ಕಾರ ವೀಕ್ಷಕರೇ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹಚ್ಚ ಹಸಿರಿನ ವನಸಿರಿಯಲ್ಲಿ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಸ್ಥಾಪಿತವಾದ ಪುಣ್ಯಕ್ಷೇತ್ರವೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 500 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಈ ಕ್ಷೇತ್ರ ಭಕ್ತರ ಪಾಲಿನ ಸಕಲ ದೋಷಗಳನ್ನು ಪರಿಹಾರ ಮಾಡುವ ಏಕೈಕ ಪುಣ್ಯಕ್ಷೇತ್ರವಾಗಿದೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾಗಿರುವ ಈ ಕ್ಷೇತ್ರ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ. ಈ ಕುಕ್ಕೆ ಕ್ಷೇತ್ರವು ಹಲವು ವಿಶೇಷತೆಗಳಿಂದ ಗಮನ ಸೆಳೆಯುತ್ತೆ. ಪವಿತ್ರ ಕ್ಷೇತ್ರವಾದ ಕುಮಾರಧಾರ ತೀರ್ಥದ ತಟದಲ್ಲಿರುವ ಈ ಕ್ಷೇತ್ರ ಕರ್ನಾಟಕದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸೋಕು ಒಂದು ಅದ್ಭುತವಾದ ಹಿನ್ನೆಲೆ ಇದೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ದುಷ್ಟ ರಾಕ್ಷಸರಾದ ತಾರಕ ಮತ್ತು ಶೂರ ಪದ್ಮಾಸುರರನ್ನ ಕುಮಾರಸ್ವಾಮಿ ಸಂಹಾರ ಮಾಡಿ ತನ್ನ ಸೋದರನಾದ ಗಣೇಶನ ಜೊತೆಗೆ ಕುಮಾರ ಪರ್ವತಕ್ಕೆ ಬರ್ತಾನೆ. ಅಲ್ಲಿ ಇಂದ್ರ ತನ್ನ ಮಗಳಾದ ದೇವಸೇನೆಯನ್ನ ಕುಮಾರಸ್ವಾಮಿ ಜೊತೆ ವಿವಾಹ ಮಾಡ್ತಾನೆ. ಮಾರ್ಗಶಿರ ಶುದ್ಧ ಷಷ್ಠಿಯ ದಿನದಂದು ನಡೆದ ಈ ಮದುವೆಗೆ ಬ್ರಹ್ಮ, ವಿಷ್ಣು, ಶಿವ ಸೇರಿದಂತೆ ಹಲವು ದೇವಾನುದೇವತೆಗಳು ಸಾಕ್ಷಿಯಾಗಿದ್ರು. ಇನ್ನು ಈ ಪುಣ್ಯಕ್ಷೇತ್ರದಲ್ಲಿ ಹರಿವ ಪವಿತ್ರ ತೀರ್ಥ ಕುಮಾರಧಾರ. ಈ ತೀರ್ಥಕ್ಕೆ ಕುಮಾರಧಾರ ಅಂತ ಹೆಸರು ಬರೋಕು ಒಂದು ವಿಶೇಷವಾದ ಹಿನ್ನೆಲೆ ಇದೆ. ಕುಮಾರಸ್ವಾಮಿ ಮತ್ತು ದೇವಸೇನೆಯ ಮದುವೆಯ ದಿನದಂದೇ ಕುಮಾರಸ್ವಾಮಿಗೆ ಪಟ್ಟಾಭಿಷೇಕ ಸಹ ಮಾಡಲಾಗುತ್ತೆ. ಅದಕ್ಕಾಗಿ ವಿಶೇಷವಾಗಿ ಹಲವು ಪವಿತ್ರ ನದಿಗಳ ನೀರನ್ನ ತರಿಸಲಾಗಿತ್ತು. ಈ ಪವಿತ್ರವಾದ ನೀರಿನಿಂದ ಕುಮಾರಸ್ವಾಮಿಗೆ ಅಭಿಷೇಕ ಮಾಡುವಾಗ ಕೆಳಗೆ ಬಿದ್ದ ನೀರೇ ಮುಂದೆ ಕುಮಾರಧಾರ ಅನ್ನೋ ಹೆಸರಿನಿಂದ ಜನಪ್ರಿಯವಾಯಿತು. ಹಾಗೆ ಇನ್ನೊಂದು ಕಥೆಯ ಪ್ರಕಾರ ಕುಮಾರಸ್ವಾಮಿಯು ತಾರಕಾಸುರನನ್ನು ಸಂಹಾರ ಮಾಡಿದ ನಂತರ ರಕ್ತಸಿಕ್ತವಾದ ತನ್ನ ಆಯುಧಗಳನ್ನು ಈ ನದಿಯಲ್ಲಿ ತೊಳೆದನಂತೆ. ಹಾಗಾಗಿ ಈ ನದಿಗೆ ಕುಮಾರಧಾರ ಅಂತ ಹೆಸರು ಬಂತು ಎಂದು ನಂಬಲಾಗುತ್ತಿದೆ. ಹಾಗಾಗಿ ಈ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಹಾಗೂ ದೇಹವನ್ನು ಹಿಂಸಿಸುವ ಹಲವು ರೋಗಗಳು ನಾಶವಾಗುತ್ತವೆ ಅನ್ನೋ ನಂಬಿಕೆ ಇದೆ. ಹಾಗೆ ಶಿವನ ಭಕ್ತನಾದ ಸರ್ಪಗಳ ರಾಜ ವಾಸಕಿಯು ಗರುಡನ ದಾಳಿಯಿಂದ ತಪ್ಪಿಸಿಕೊಳ್ಳೋಕೆ ಇದೇ ಬಿಲ್ವ ದ್ವಾರದ ಗುಹೆಯಲ್ಲಿ ಕಠೋರ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಅಲ್ಲೇ ಕುಮಾರ ಪರ್ವತಕ್ಕೆ ಬಂದಿದ್ದ ಕುಮಾರಸ್ವಾಮಿಯ ದರ್ಶನವನ್ನ ವಾಸಕಿ ಪಡಿತಾನೆ. ಹಾಗೆ ಕುಮಾರಸ್ವಾಮಿಗೆ ಇಲ್ಲೇ ನೆಲೆಸುವಂತೆ ಪ್ರಾರ್ಥನೆ ಮಾಡ್ತಾನೆ. ವಾಸಕಿಯ ಮನವಿಗೆ ಒಪ್ಪಿ ಕುಕ್ಕೆ ಕ್ಷೇತ್ರದಲ್ಲಿ ತನ್ನ ಒಂದು ಅಂಶವಾಗಿ ಸುಬ್ರಹ್ಮಣ್ಯ ಸ್ವಾಮಿ ನಾಗದೇವನ ರೂಪದಲ್ಲಿ ನೆಲೆಸ್ತಾನೆ. ಇನ್ನೊಂದು ಮಹತ್ವದ ಸಂಗತಿ ಏನಂದ್ರೆ, ಶ್ರೀ ಪರಶುರಾಮರು ಸೃಷ್ಟಿಸಿದ ಪರಮಶ್ರೇಷ್ಠ ಸಪ್ತಕ್ಷೇತ್ರಗಳಲ್ಲಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಹಾಗೆ ಈ ಕ್ಷೇತ್ರವು ಸಕಲ ಭಕ್ತಾದಿಗಳ ಜನ್ಮ ಜನ್ಮಾಂತರದ ದೋಷಗಳ ನಿವಾರಣೆಗೆ ಪ್ರಸಿದ್ಧಿಯನ್ನ ಹೊಂದಿದೆ. ಇನ್ನು ಕೇವಲ ಪೌರಾಣಿಕವಾಗಿ ಅಲ್ಲದೆ ಐತಿಹಾಸಿಕವಾಗಿಯೂ ಹಲವು ದಾಖಲೆಗಳು ದೊರಕಿವೆ. ಶ್ರೀ ಆದಿಶಂಕರಾಚಾರ್ಯರು ಕೆಲವು ದಿನಗಳ ಕಾಲ ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿದ್ದರು ಎಂದು ಆನಂದ ವಿರಚಿತ ಶಂಕರ ವಿಜಯದಲ್ಲಿ ಹೇಳಲಾಗಿದೆ. ಶ್ರೀ ಶಂಕರಾಚಾರ್ಯರು ಬರೆದಿರುವ ಸುಬ್ರಹ್ಮಣ್ಯ ಭುಜಂಗ ಪ್ರಯತ ಸ್ತೋತ್ರದಲ್ಲಿ ಭಜೆ ಕುಕ್ಕೆ ಲಿಂಗಂ ಎಂದು ಈ ಪವಿತ್ರವಾದ ಕ್ಷೇತ್ರವನ್ನ ಉಲ್ಲೇಖಿಸಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರುವ ಈ ಪುಣ್ಯಕ್ಷೇತ್ರ ಸಕಲ ದೋಷಗಳನ್ನು ಪರಿಹರಿಸುವ ಕರ್ನಾಟಕದ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿಗೆ ಅತಿ ಹೆಚ್ಚಾಗಿ ಸಂತಾನ ಫಲ, ವಿವಾಹ ವಿಳಂಬ, ದೃಷ್ಟಿದೋಷ, ಚರ್ಮರೋಗ ಸಮಸ್ಯೆ, ಜಾತಕದಲ್ಲಿ ಸರ್ಪದೋಷ ಇಂತಹ ಹಲವು ಕಠಿಣ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಿಸಲಾಗುತ್ತೆ. ಅದರಲ್ಲಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಹೀಗೆ ಹಲವು ಪ್ರಮುಖ ಹರಕೆಯ ಸೇವೆಗಳನ್ನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸ್ತಾರೆ. ಹಾಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಭಕ್ತಿಯಿಂದ ಬೇಡಿಕೊಂಡ್ರೆ ಇಷ್ಟಾರ್ಥಗಳನ್ನು ಕರುಣಿಸಿ ಜನ್ಮ ಜನ್ಮಾಂತರದ ದೋಷ ಪಾಪಗಳನ್ನ ಕಳೆಯುವ ಕಲಿಯುಗ ಪ್ರತ್ಯಕ್ಷ ದೈವವಾಗಿದ್ದಾನೆ. ಅಷ್ಟೇ ಅಲ್ಲದೆ ಕುಮಾರಧಾರ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಕುಷ್ಠರೋಗ, ಚರ್ಮರೋಗದಂತಹ ಭಯಾನಕ ರೋಗಗಳು ಶಮನವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಇನ್ನು ಇಲ್ಲಿ ವಿಶೇಷವಾಗಿ ಮೃತ್ತಿಕ ಪ್ರಸಾದ ಇಲ್ಲಿನ ಶ್ರೇಷ್ಠ ಪ್ರಸಾದವಾಗಿ ನೀಡಲಾಗುತ್ತೆ. ಈ ಪವಿತ್ರವಾದ ಮೃತ್ತಿಕೆ ಹುತ್ತದ ಮಣ್ಣಾಗಿದ್ದು ಆದಿ ಸುಬ್ರಹ್ಮಣ್ಯ ದೇವಾಲಯದ ಹಿಂದಿರುವ ಹುತ್ತದ ಮಣ್ಣನ್ನ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಇದು ಕನಸಿನಲ್ಲಿ ಹಾವು ಬರುವುದು
ಹಾವು ಕಚ್ಚುವುದು, ತೊದಲು ನುಡಿಯುವುದು, ವಿವಾಹ ವಿಳಂಬ, ಮಕ್ಕಳಲ್ಲಿ ಬಾಲಗ್ರಹ ದೋಷ, ಮಕ್ಕಳು ಬೆಚ್ಚಿ ಬೀಳುವುದು, ಹೀಗೆ ಹಲವು ಸಮಸ್ಯೆಗಳಿಗೆ ಈ ಮೃತ್ತಿಕೆ ಪ್ರಸಾದ ರಾಮಬಾಣವಾಗಿದೆ. ಈ ಪ್ರಸಾದವನ್ನ ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ನಡೆಯುವ ಚಂಪಷಷ್ಠಿ ಉತ್ಸವದ ವಿಶೇಷ ದಿನದಂದು ಈ ಮೃತ್ತಿಕೆ ಪ್ರಸಾದವನ್ನ ನೀಡಲಾಗುತ್ತೆ. ಇನ್ನು ಈ ದೇವಸ್ಥಾನದ ಅದ್ಭುತವಾದ ನಿರ್ಮಾಣದ ಬಗ್ಗೆ ಹೇಳೋದಾದ್ರೆ, ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನದ ಮುಖ್ಯ ದ್ವಾರ ಗರ್ಭಗುಡಿಯ ಹಿಂಭಾಗದಲ್ಲಿದೆ. ಹಾಗೆ ದೇವಾಲಯದ ಗರ್ಭಗುಡಿ ಮತ್ತು ಪ್ರವೇಶ ದ್ವಾರದ ನಡುವೆ ಬೆಳ್ಳಿ ಲೇಪಿತ ಗರುಡ ಕಂಬವನ್ನ ನಿರ್ಮಿಸಲಾಗಿದೆ. ಇದು ಅಗಾಧವಾದ ಅತೀಂದ್ರಿಯ ಶಕ್ತಿಯನ್ನ ಹೊಂದಿದ್ದು, ಗರ್ಭಗುಡಿಯೊಳಗಿನ ವಾಸಕಿ ಸರ್ಪದ ಉಸಿರಾಟದಿಂದ ಹೊರಹೊಮ್ಮುವ ಭಯಾನಕ ವಿಷಕಾರಿ ಉಸಿರಾಟದ ಗಾಳಿಯಿಂದ ಭಕ್ತರನ್ನ ರಕ್ಷಿಸುತ್ತೆ ಅನ್ನೋದು ಇಲ್ಲಿಯ ಭಕ್ತರ ನಂಬಿಕೆಯಾಗಿದೆ. ಹಾಗೆ ಗರ್ಭಗುಡಿಯಲ್ಲಿ ವಾಸಕಿ ಸರ್ಪದ ಜೊತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ಕಾಣಬಹುದಾಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಶಿವನ ದೇವಾಲಯ, ನಾಗರಾಜ ದೇವಾಲಯ ಹಾಗೂ ಗಣೇಶ ದೇವಾಲಯಗಳನ್ನ ಕಾಣಬಹುದಾಗಿದೆ. ಇನ್ನು ಕೊನೆಯದಾಗಿ ಸಕಲ ಪಾಪಗಳನ್ನು ತೊಳೆದು ಜನ್ಮ ಜನ್ಮಾಂತರದ ದೋಷಗಳನ್ನು ಕಳೆದು ಇಷ್ಟಾರ್ಥ ಪ್ರಾಪ್ತಿಯನ್ನು ನೀಡುವ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.